ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಮನೆ ಮುಂದೆ ಸಿಂಪಲ್ಲಾಗಿ ಹಾಕ್ಬೋದಂಥ ಚುಕ್ಕಿ ರಂಗೋಲಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ 2 ಸಿಂಪಲ್ ಆಗಿರುವಂಥ ಚುಕ್ಕಿ ರಂಗೋಲಿಗಳನ್ನು ಹಾಕ್ತಾಯಿದ್ದೀನಿ. ಸೊ ಇದು ಮೊದಲನೇದಾಗಿ ಇದು 5ರಿಂದ 9 ಚುಕ್ಕಿದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಅಂದರೆ ನಿಮಗೆ ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಅಂತಂದರೆ ನೀವು ಫಸ್ಟ್ ಚುಕ್ಕಿ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ತುಂಬ ಈಸಿ. ಹಾಗೆಯೇ ಚುಕ್ಕಿ ಹಾಕಿ ನಾವು ಹಾಕಿದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅಂತ. ಹಾಗೆಯೇ ನೀವು ಡೈಲಿ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ನೀವು ಹಾಕಲಿಕ್ಕೆ ಆದಷ್ಟು ಬೇಗ ಕಲಿಬೋದು. ನನಗೂ ಕೂಡ ಹಾಗೆಯೇ ಬರ್ತಾ ಇರಲಿಲ್ಲ, ಈ ಒಂದು ರಂಗೋಲಿ ಹಾಕಿ ಅಭ್ಯಾಸ ಇರಲಿಲ್ಲ ನನಗೆ. ಸೊ ನಾನು ಈ ಥರ ದಿನ ಪ್ರಾಕ್ಟೀಸ್ ಮಾಡಿ ಇವಾಗ ಪರ್ಫೆಕ್ಟಾಗಿ ಹಾಕ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಕೂಡ ಹಾಗೆಯೇ ಫಸ್ಟ್ 3 ಡಾಟ್ಸ್ 4 ಡಾಟ್ಸ್ ಅಂತ ಸಿಂಪಲ್ ಚುಕ್ಕಿ ರಂಗೋಲಿಗಳನ್ನು ಹಾಕಿ ಟ್ರೈ ಮಾಡಿದೆ. ಆಮೇಲೆ ಇವಾಗ ನೋಡಿ ಈ ಥರ ಸ್ವಲ್ಪನೇ ನಾವು ಡಾಟ್ಸ್ ಜಾಸ್ತಿ ಇರೋದನ್ನು ಟ್ರೈ ಮಾಡ್ತಾ ಹೋದರೆ ಈಸಿಯಾಗಿ ಬರುತ್ತೆ. ಹಾಗೆಯೇ ಪರ್ಫೆಕ್ಟಾಗಿ ನಮಗೆ ಹಾಕೋಕ್ಕೆ ಕೂಡ ಆಗುತ್ತೆ. ಸೊ ಇದು ನಾವು ಡೈಲಿ ಮನೆ ಮುಂದೆ ಹಾಕುವಂಥ ರಂಗೋಲಿಗಳು. ನೀವೆಲ್ಲಾದರೂ ಈ ಥರದ ಸಿಂಪಲ್ ರಂಗೋಲಿಗಳನ್ನು ನೋಡಿದರೆ ಅದಕ್ಕೆ ಅಂತ ಒಂದು ಬುಕ್ ಮಾಡಿಟ್ಕೊಳ್ಳಿ, ಪ್ಲೇನ್ ಬುಕ್. ಸೊ ಅದನ್ನು ನೀವು ಪ್ಲೇನ್ ಬುಕ್ಕಲ್ಲಿ ಕಾಪಿ ಮಾಡಿಟ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆಯೇ ಅದನ್ನು ನೋಡಿಬಿಟ್ಟು ಕೂಡ ನೀವು ಮನೆ ಮುಂದೆ ಈ ಥರ ರಂಗೋಲಿ ಹಾಕ್ಬೋದು. ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ. ಯಾಕಂದರೆ ಈವನ್ ಗೂಗಲಲ್ಲಿ ಕೂಡ ಒಳ್ಳೊಳ್ಳೆ ಇಮೇಜಸ್ ಸಿಗುತ್ತೆ ನಿಮಗೆ ರಂಗೋಲಿದ್ದು. ಹಾಗೆಯೇ ಯೂಟ್ಯೂಬ್ ನೋಡ್ಕೊಂಡು ಕೂಡ ನೀವು ಹಾಕ್ಬೋದು. ಸೊ ನಾನು ಅದಕ್ಕೋಸ್ಕರ ಈ ಥರ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರಂಗೋಲಿ ಇದು ಕೂಡ ಹಾಗೆಯೇ ತುಂಬ ಸಿಂಪಲ್ ಆಗಿದೆ, 4ರಿಂದ 7 ಚುಕ್ಕಿದ್ದು. ಸೊ ನೀವೇನಾದರೂ ರಂಗೋಲಿ ಹಾಕಲಿಕ್ಕೆ ಬಂದಿಲ್ಲ ಅಥವಾ ಬಿಗಿನರ್ಸ್ ಅಂತ ಅಂದ್ಕೊಂಡ್ರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದು. ನಾಲ್ಕು ಚುಕ್ಕಿಗಳ ಮಧ್ಯೆ ಇನ್ನೊಂದು ಡಾಟ್ ಹಾಕ್ಕೊಂಡು ಅದನ್ನು ಜಾಯಿನ್ ಮಾಡ್ತಾ ಹೋಗಬೇಕು. ಅಂದರೆ ಸ್ಟಾರ್ಟಿಂಗ್ ನಿಮಗೆ ಕರ್ವ್ ಲೈನ್ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಈ ಥರದ ಸ್ಟ್ರೈಟ್ ಲೈನ್ ಹಾಕಿ ಮಾಡುವಂಥ ಚುಕ್ಕಿ ರಂಗೋಲಿಗಳನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಹಾಗಿದ್ರೆ ತುಂಬ ಈಸಿಯಾಗಿ ಕೂಡ ಇರುತ್ತೆ. ನೀವು ಬೇಕಾದರೆ ಕಲರ್ ರಂಗೋಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಈ ಸೈಡ್ ನೀವು ಕಲರ್ ಮಾಡೋಕ್ಕೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕಂತ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಇನ್ನೂ ಹೈಲೈಟ್ ಆಗಿ ಚೆನ್ನಾಗಿ ಕಾಣಬೇಕಂತಂದರೆ ನೀವು ಅದಕ್ಕೆ ಕಲರ್ ಕೂಡ ಯೂಸ್ ಮಾಡ್ಬೋದು. ನಿಮಗೇನಾದರೂ ಇನ್ನಷ್ಟು ಈ ಥರದ ರಂಗೋಲಿಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇದರ ಬಗ್ಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋಸ್ ಮಾಡುವಾಗ ಹಾಗೆಯೇ ಅದು ಗಾರ್ಡನಿಂಗ್ ಆಗಿರಲಿ ಅಥವಾ ಈ ಥರದ ಯಾವುದೇ ವೀಡಿಯೋಸ್ ಆಗಿರಲಿ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರಬೇಕು, ನನಗೂ ಕೂಡ ಯೂಸ್ಫುಲ್ ಆಗಿರಬೇಕು, ಆ ಥರ ಯೋಚನೆ ಮಾಡ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದರಿಂದ ನಿಮ್ಮ ರೆಸ್ಪಾನ್ಸ್ ತುಂಬ ಅಗತ್ಯ. ಅದರಿಂದ ನನಗೆ ಒಳ್ಳೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಆದ ಕಾರಣ ರೆಸ್ಪಾಂಡ್ ಮಾಡಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.